ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ಅಂತೂ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ನೀವು ಎಲ್ಲೂ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋನ ನೋಡಿದ್ರೆ ಇದ್ರ ಬೆನಿಫಿಟ್ ಏನಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಇನ್ನೂ ಬೆನಿಫಿಟ್ ಇದೆ. ಯಾಕೆ ಅಂತ ಹೇಳಿದ್ರೆ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಾನು ಏನು ವಿಡಿಯೋ ಇದು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ನಾನಿವತ್ತು ಅರಿಶಿಣದ ಮಾತ್ರೆನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದೀನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರೋವಂಥ ಅರಿಶಿಣ, ಸ್ವಲ್ಪ ಕರಿಮೆಣಸಿನ ಪೌಡರು, 4-5 ಖರ್ಜೂರ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಪುಟಾಣಿ ಪೌಡರ್ ಅಂದರೆ ಹುರಿಗಡಲೆ ಪೌಡ್ರು. ಇದಿಷ್ಟು ಇದ್ದರೆ ಸಾಕು. ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಒಳ್ಳೆ ಔಷಧಿನ ಯಾವ ರೀತಿ ರೆಡಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ದೊಡ್ಡದು ಮೀಡಿಯಮ್ ಸೈಜಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದು ಆರ್ಗಾನಿಕ್ ಮನೆಯಲ್ಲೇ ಮಾಡಿರೋವಂಥ ಅರಿಶಿನ ಪೌಡರು. 2 ಟೇಬಲ್ ಸ್ಪೂನ್ ಅರಿಶಿನಕ್ಕೆ 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇಲ್ಲಿ ನಾನು ಕರಿಮೆಣಸಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಪೌಡ್ರು. ನೀವು ಯಾವುದನ್ನು ಪ್ಯಾಕೆಟದಂತೂ ದಯವಿಟ್ಟು ಯೂಸ್ ಮಾಡಬೇಡಿ ಈ ರೆಮಿಡಿ ಮಾಡೋದಕ್ಕೆ. ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ 4-5 ಖರ್ಜೂರ ತೊಗೊಂಡು ನೋಡಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಇಲ್ಲಿ ನೀರನ್ನ ಯೂಸ್ ಮಾಡಿ ಉಂಡೆಗಳನ್ನ ಮಾಡಬಾರ್ದು. ಸೊ ಹಾಗಾಗಿ ಇಲ್ಲಿ ಪೇಸ್ಟ್ ಮಾಡೋದಕ್ಕೆ ಅಂಟಬೇಕಲ್ಲ ಇಲ್ಲಿ ಅರಿಶಿನ ಎಲ್ಲ ನೀಟಾಗಿ, ಅದಕ್ಕಾಗಿ ನಾನು ಇಲ್ಲಿ ಖರ್ಜೂರದ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವೇನು ಖರ್ಜೂರದ ಪೇಸ್ಟ್ ಹಾಕಿದ್ದೀವಿ ಅದರಲ್ಲೇ ಫುಲ್ ಇವಾಗ ಅರಿಶಿನ, ಈಗ ಉಂಡೆ ನಾವು ಕಟ್ಟೋದಕ್ಕೆ ಯಾವ ರೀತಿ ಹದ ಬೇಕೋ ಆ ರೀತಿ ನೋಡಿ, ಈ ರೀತಿ ಖರ್ಜೂರದಲ್ಲಿ ಪೇಸ್ಟಲ್ಲೇ ಅಂಟೇನಿರುತ್ತೆ ಅದರಲ್ಲೇ ನಾವು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೊಬೇಕು. ಇದಕ್ಕೆ ನೀರನ್ನೆಲ್ಲ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ಈ ಖರ್ಜೂರದ ಪೇಸ್ಟು ಸ್ವಲ್ಪ ಚೆನ್ನಾಗಿರೋದು ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ನೀಟಾಗಿ ಈ ರೀತಿ ಉಂಡೆ ಬರುತ್ತೆ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಇದು ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ, ಯಾರಿಗೋಸ್ಕರ ಇದನ್ನು ಯಾರು ತೊಗೊಳ್ಬೋದು ಇದನ್ನು ಅಂತ ಹೇಳಿದ್ರೆ, ಇದು ದೀರ್ಘಕಾಲೀನ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಿರ್ತಾರೆ, ಈಗ ಎಕ್ಸಾಂಪಲ್ಲು ಕ್ಯಾನ್ಸರ್ ಪೇಷಂಟ್ ಯಾರಾದರೂ ಇದ್ದರೆ ಅಥವಾ ಇದು ದೀರ್ಘಕಾಲೀನ ಸಮಸ್ಯೆ ಯಾವುದಾದ್ರೂ ಆಗಿರ್ಬೋದು, ಅವ್ರಿಗೆ ತುಂಬ ಬೆನಿಫಿಟ್ ಅಂದರೆ ಇದು ತುಂಬ ಬೆನಿಫಿಟ್ ಇದೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 5 ಗ್ರಾಮ್ವರೆಗೂ ಅರಿಶಿಣನ ಯೂಸ್ ಮಾಡಬೇಕು. ಯಾರೆಲ್ಲ ಅರಿಶಿಣದ ನೀರು ಕುಡಿತಿರ್ತೀರಾ ಅವರಿಗೆ ಬರೀ ಅರಿಶಿಣದ ನೀರು ಕುಡಿಯೋದ್ರಿಂದ ಪ್ರಯೋಜನ ಸಿಗೋದಿಲ್ಲ. ಯಾಕೆಂದರೆ ನೀವು ಅದಕ್ಕೆ ಕಾಳು ಮೆಣಸನ್ನ ಮಿಕ್ಸ್ ಮಾಡೋದಿಲ್ಲ ಪೌಡರ್ನ. ಇದು ಅಂತ ಅಂದರೆ ನಿಮಗೆ ನೋಡಿ ಕರೆಕ್ಟಾಗಿ ಇದರಲ್ಲಿ ಕುರ್ಕುಮಿನ್ ಅನ್ನೋ ಅಂಶ ನಿಮ್ಮಲ್ಲಿ ಈ ಅರಿಶಿಣದಲ್ಲಿ ಸೇರಿದರೆ ಮಾತ್ರ ನಿಮಗೆ ಅದ್ರ ಬೆನಿಫಿಟ್ ಸಿಗೋದು. ಬರೀ ಖಾಲಿ ಅರಿಶಿಣನ ನಾವು ದೇಹಕ್ಕೆ ಸೇವನೆ ಮಾಡೋದ್ರಿಂದ ಕೂಡ ಅದರದ್ದು ಯಾವುದೇ ಬೆನಿಫಿಟ್ಟು ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಈ ಥರ ಆದರೆ ನಿಮಗೆ ಇನ್ನೂ ಈಸಿಯಾಗಿ ನಿಮಗೆ ಇನ್ನೂ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ನೀವು ಸೇವಿಸ್ತಾ ಬಂದರೆ ನಿಮ್ಮ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಇದರಿಂದ ನಿಮಗೆ ಮುಕ್ತಿ ಹೊಂದ್ಬೋದು, ದೂರ ಬರ್ಬೋದು ಅಂತ ನಾನು ಹೇಳ್ತೀನಿ. ಇದು ಆಯುರ್ವೇದಿಕಲ್ಲೂ ಕೂಡ ನಿಮಗೆ ತುಂಬ ಪ್ರೂವ್ ಆಗಿದೆ. ಇದರಿಂದ ನಿಮಗೆ ಎಷ್ಟೋ ದೀರ್ಘಕಾಲೀನ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಇದು ಕೂಡ ಒಂದು ಮನೆಮದ್ದಂತಲೇ ಹೇಳ್ಬೋದು. ಅರಿಶಿನ ಅಂತೂ ಆ್ಯಂಟಿ ಏಜಿಗಾಗಿ ನಿಮಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡುತ್ತೆ ಬಾಡಿಗೆ. ಇದು ಖಾಲಿ ಹೊಟ್ಟೆನಲ್ಲಿ ತೊಗೊಬಾರ್ದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿದ್ದಾದಮೇಲೆ 1 ಗುಳಿಗೆ ತೊಗೊಬೇಕು. ಆಫ್ಟರ್ನೂನ್ ಲಂಚ್ ಆಗಿದ್ದಾದಮೇಲೆ ಕೂಡ ಇದನ್ನು 1 ಗುಳಿಗೆ ತೊಗೊಬೇಕು. ದಿನನಿತ್ಯ 2 ಗುಳಿಗೆನ ಈ ಥರ ಉಂಡೆ ನೋಡಿ ಸಣ್ಣ ಈ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ವಿ ಅಂತ ಹೇಳಿದ್ರೆ ಪ್ರತಿನಿತ್ಯ 2 ಸೇವನೆ ಮಾಡ್ತಾ ಬರಬೇಕಿದು. ಹಾಗೆಯೇ ನೀವು ಯಾವುದೇ ರೀತಿ ಮನೆಮದ್ದಾಗ್ಬೋದು, ಆಯುರ್ವೇದ ಆಗ್ಬೋದು, ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು 4-5 ದಿನ ಅಥವಾ 1 ವಾರ ತೊಗೊಂಡು ನೀವು ರಿಸಲ್ಟ್ ಬರಬೇಕು ಅಂದರೆ ಯಾವುದೂ ಬರೋದಿಲ್ಲ. ನೀವೇನೇ ಮಾಡಿದ್ರೂ 1 ಸೈಕಲ್ ಅಂತ ಹೇಳಿದ್ರೆ 21 ದಿನ ಕೌಂಟ್ ಬರುತ್ತೆ ನಿಮಗೆ. ಅದೇ ರೀತಿ 3 ಸೈಕಲ್ ಮಾಡಿದ್ರೇ ನಿಮಗೆ ಅಟ್ಲೀಸ್ಟ್ ಅದ್ರದ್ದು ಏನಾದರೂ ಸ್ವಲ್ಪ ಬೆನಿಫಿಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿರಬೇಕು. ನಿಮ್ಗೊಂದು ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ 3 ಮಂತ್ಸ್ ಅಂತೂ ಇದು ಕಂಪಲ್ಸರಿ ಮಾಡಲೇಬೇಕು. 1 ಸೈಕಲ್ಗೆ 21 ದಿನ ಅಂತ ಬರುತ್ತೆ. ನೀವು 21 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡು ಈ ಥರ 3 ಸೈಕಲ್ನ ನೀವು ತೊಗೊಳ್ಳೇಬೇಕು. ಇದ್ರದ್ದು ಏನಾದರೂ ಸ್ವಲ್ಪ ನಿಮಗೆ ಬೆನಿಫಿಟ್ಟು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಬೇಕು, ಏನೋ ಸ್ವಲ್ಪ ಆರೋಗ್ಯ ಸುಧಾರಿಸಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ 1 ವಾರ 2 ವಾರದಲ್ಲೆಲ್ಲ ಖಂಡಿತ ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ.
ಈ ವಿಡಿಯೋನ ನೋಡ್ತಾ ಇರೋರು ಯಾರಾದ್ರೂ ನಿಮ್ಮ ಸರ್ಕಲ್ನಲ್ಲಿ ಅಥವಾ ಫ್ರೆಂಡ್ಸಿಗೆ ಯಾರಿಗಾದ್ರೂ ಈ ಥರ ಏನಾದರೂ ದೀರ್ಘಕಾಲಿಕ ಸಮಸ್ಯೆ ಇತ್ತು ಅಂದರೆ ಖಂಡಿತ ಈ ವಿಡಿಯೋನ ನೀವು ಅವರಿಗೆ ಶೇರ್ ಮಾಡಿ. ಒಂದ್ಸಲ ಇದನ್ನು ಯೂಸ್ ಮಾಡಿ ಅವರಿಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ನನಗೆ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಫಾಲೋ ಮಾಡಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.